ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಸಂದೇಶಗಳಿಗೆ ಉತ್ತರ, ಹಾಗೆ 12 ರಾಶಿಗಳ ಫಲಾಫಲ, ಇನ್ನು ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಬುಧವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ವಾರದ ಮಟ್ಟಿಗೆ ಬುಧವಾರ. ಈ ದಿವಸ ವಿಷ್ಣು ಪ್ರಾರ್ಥನೆ ಮಾಡುವುದರಿಂದ, ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ, ವಿಷ್ಣು ಸಂಬಂಧಿ ಆರಾಧನೆ ಅಂತಂದರೆ ಸಾಮಾನ್ಯವಾಗಿ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇವೆ, ಅಥವಾ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ, ಅಥವಾ ಒಂದು ಪರಮದಿವ್ಯವಾದ ಹೂವಿನ ಅಲಂಕಾರ, ಇದನ್ನು ಮಾಡಿಸೋದ್ರಿಂದ ವಿಷ್ಣುವಿನ ಒಂದು ಅನುಗ್ರಹ ಉಂಟಾಗುತ್ತೆ ಅನ್ನುವಂಥ ಬಲವಾದ ನಂಬಿಕೆ ಇದೆ. ಖಂಡಿತ ನೀವು ಯಾವ ಭಾವದಿಂದ ಪೂಜೆ ಮಾಡ್ತೀರೋ ಅದು ಫಲ. ನೀವು ಉಡಾಫೆಯಿಂದ ಮಾಡಿದ್ರೆ ನಿಮಗದು ಖಂಡಿತ ಸಾಧ್ಯವಿಲ್ಲ. ನಂಬಿಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು. ನೋಡಿಪ್ಪ, ಇದರಲ್ಲೆಲ್ಲ ಶ್ರದ್ಧೆ ಅಂತ ಕರೀತಾರೆ ಇದನ್ನು. ಭಗವಂತನಲ್ಲಿ ನಾವು ಒಂದು ಶ್ರದ್ಧೆ, ಅದು ಕಾಣದ್ದು ನಿಮಗೆ. ತರ್ಕ ಬರೀ ನಮಗೇನು ಅಂದರೆ, ನಾವು ಹೆಚ್ಚು ತರ್ಕ ಮಾಡ್ತೀವಿ. ಹೌದಾ, ಇದು ಸಾಧ್ಯವಾ, ಇದು ಹೇಗೆ, ಈ ವಿಜ್ಞಾನ ಇದೆಯಲ್ಲ, ಅಲ್ಪ ಸ್ವಲ್ಪ ತಿಳಿದವರು, ಸಂಪೂರ್ಣ ವಿಜ್ಞಾನ ತಿಳಿದವ್ರನ್ನ ನೀವು ಕೇಳಿ, ಅದು ಗೊತ್ತಿಲ್ಲ ನಮಗೆ, ಅದೇನೋ ಒಂದು ಮಿರಾಕಲ್ ಅಂತಲೇ ಹೇಳ್ತಾರೆ. ಅದು ಅವ್ರಿಗೂ ಗೊತ್ತಾಗೋದಿಲ್ಲ. ಆದರೆ ಈ ಅರೆ ಜ್ಞಾನಿಗಳಿದ್ದಾರಲ್ಲ, ಅಜ್ಞಾನಿಗಳಿದ್ದಾರಲ್ಲ, ಅವರಿಂದ ಶುಷ್ಕ ತರ್ಕ, ಒಣತರ್ಕ ಅಂತೀವಲ್ಲ, ಅದೇ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ನೀವು ಇನ್ನೊಬ್ಬರ ಅಭಿಪ್ರಾಯ ತಗೋಬೇಡಿ. ನಿಮಗೆ ಅನುಭವಕ್ಕೆ ಬರೋವರೆಗೂ ಕಾಯಬೇಕು. ನಮಗೆ ನೀವು ಪ್ರತಿ ದಿವಸ ಮಾಧ್ಯಮಗಳಲ್ಲಿ ಗಮನಿಸ್ತೀರ, ನಾವು ಏನೋ ಒಂದು ನಿರೀಕ್ಷೆ ಮಾಡಿದ್ರೆ ಅದು ಆಗೋದೇ ಇಲ್ಲ. ಅದು ಯಾಕೆ? ಪುಟ್ಟ ಉದಾಹರಣೆ ಗಮನಿಸಿ. ಸಾಮಾನ್ಯವಾಗಿ ನಾವು ಕಳೆದ ತಿಂಗಳು ಏನೋ ನೋಡಿದ್ವಿ. ಒಂದು ಪುಟ್ಟ ಮಗು ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲೆಲ್ಲೋ ಒಂದು ಕೊಳವೆಗೆ ಹಾಕ್ಕೊಂಬಿಟ್ಟಿತ್ತು. 2 ದಿನ ಆದರೂ ಮಗು ಬದುಕಿದೆಯಲ್ರಿ. ಯಾವ ಶಕ್ತಿ ಅದು? ಇನ್ನು ಕೆಲವರು ಇದ್ದಕ್ಕಿದ್ದ ಹಾಗೇ ಬಚ್ಚಲ ಮನೆಯಲ್ಲೇ ಬಿದ್ದು ಪ್ರಾಣ ಹೊಟ್ಟೋಗ್ಬಿಡುತ್ತೆ. ಕಾರಣವೇ ಇರೋದಿಲ್ಲ. ಇದನ್ನು ಏನನ್ನಬೇಕು? ದೈವ ನಡೆಸ್ತಾ ಇದೆ, ದೈವ ರಕ್ಷಿಸ್ತಾ ಇದೆ. ಯಾರಿಗೆ ಆಯುಷ್ ಗಟ್ಟಿ ಇರುತ್ತೋ ದೈವಾನುಗ್ರಹ ಇರುತ್ತೆ ಅಂತ ಅರ್ಥ. ಎಷ್ಟೋ ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಶತಪ್ರಯತ್ನ ಮಾಡಿರ್ತಾರೆ, ಅದು ದಕ್ಕೋದಿಲ್ಲ. ಕೆಲವರು ಪ್ರಯತ್ನವೇ ಇರೋದಿಲ್ಲ, ಅವರಿಗೆ ಲಭ್ಯ ಇರ್ತದೆ. ಹೀಗೆಯೇ ನಂಬಿಕೆಯಿಂದ ನೀವು ಭಗವಂತನನ್ನು ಪೂಜಿಸಿದ್ರೆ ಅದರಲ್ಲಿ ನೀವು ಕಾಣಲಿಕ್ಕೆ ಆ ಸತ್ಯ, ಆ ಬೆಳಕು, ಆ ದಿವ್ಯತೆ, ಆ ದರ್ಶನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ತುಂಬ ಭಕ್ತಿ ಬೇಕು, ತುಂಬ ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ನೀವು ಒಂದು ನಾಮ ಹೇಳಿದರೂ ಭಗವಂತನಿಗೆ ಪ್ರೀತಿಯಾಗುತ್ತೆ. ನಿಮ್ಮ ಅಂತಃಕರಣ ಏನು ಅಂತ ಗೊತ್ತಾಗುತ್ತೆ ಅವನಿಗೆ. ಹೀಗಾಗಿ ತರ್ಕ ಮಾಡೋದನ್ನು ಪಕ್ಕಕ್ಕಿಟ್ಟು, ಮೆಚ್ಚವು ತರ್ಕ ಸಾಧಕರ, ಕುಮಾರವ್ಯಾಸನ ಮಾತು. ಹೀಗೆ ತರ್ಕ ಮಾಡೋದ್ರಿಂದ ಖಂಡಿತ ಪ್ರಯೋಜನ ಇಲ್ಲ. ನಂಬಿಕೆಯಿಂದ ಆಗುತ್ತೆ, ಏನೂ ಆಗುತ್ತೆ. ಭಗವಂತನಲ್ಲಿ ನಂಬಿ. ಯಾರನ್ನು ಅವರಿವ್ರು ಬೇಡ. ನಿಮಗೆ ಅವರಿವ್ರ ಕಥೆನೇ ಬೇಡ. 1,00,000 ಜನರ ಹತ್ರ ಹೋದರೆ 1 ಕೋಟಿ ಉತ್ತರ ಬರುತ್ತೆ. ಹೀಗಾಗಿ ಆ ಸಮಸ್ಯೆಗೆ ನೀವು ಒಳಗಾಗಬೇಡಿ. ಅಂಥವ್ರ ಸವಾಸ ಯಾಕೆ ನಿಮಗೆ? ನೀವು ದೈವವನ್ನು ನಂಬಿ. ಅದು ನಿಮಗೊಂದು ಒಳ್ಳೆಯ ಉತ್ತರವನ್ನು ಕೊಡುತ್ತೆ, ಒಳ್ಳೆಯ ದಾರಿಯನ್ನು ತೋರಿಸುತ್ತೆ. ಅಷ್ಟು ಮಾಡಿದ್ರೆ ಸಾಕು, 108 ಕಡೆ ಅಲಿಬೇಕಾಗಿಲ್ಲ ನೀವು. ಒಳ್ಳೆಯದಾಗಲಿ. ನಂಬಿಕೆಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.